ಹಲೋ ನಮಸ್ಕಾರ ಎಲ್ರಿಗೂ. ನಾನು ಪ್ರೀತಿ ಜಪಾನಿಂದ. ಇವತ್ತು ನಾನು ನಿಮಗೆ ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಜಪಾನಲ್ಲಿರೋ ಎಕ್ಸ್ಟೆಂಡೆಡ್ ಫ್ಯಾಮಿಲಿನ ಪರಿಚಯ ಮಾಡಿಸ್ತೀನಿ. ಇವತ್ತು ಎಲ್ಲರೂ ಬ್ಯುಸಿ ಶೆಡ್ಯೂಲ್ ಮಧ್ಯ ನಾವೊಂದು ಡೇ ಟ್ರಿಪ್ನ ಪ್ಲ್ಯಾನ್ ಮಾಡಿ, ಡೇ ಔಟ್ ಥರ ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಹೋಗಿದ್ವಿ. ಇದು ಒಂದು ಪಾರ್ಕಲ್ಲಿ ಎಲ್ಲರೂ ಫ್ರೆಂಡ್ಸು ಫ್ಯಾಮಿಲಿ ಮೀಟಾಗಿ ಎಲ್ಲರೂ ಊಟ ಮಾಡಿ ಎಲ್ಲ ಎಂಜಾಯ್ ಮಾಡಿ ಮಕ್ಕಳ ಜೊತೆ ಎಲ್ಲ ಆಟಾಡಿ. ಇದು ನನ್ನ ಎಕ್ಸ್ಟೆಂಡೆಡ್ ಕಂಪ್ಲೀಟ್ ಕನ್ನಡ ಫ್ಯಾಮಿಲಿ ಇನ್ ಜಪಾನ್. ನಾವು ಆಲ್ಮೋಸ್ಟ್ 2.5 ವರ್ಷದಿಂದ ಜಪಾನಲ್ಲಿದ್ದೀವಿ. ನಾವು ಜಪಾನಿಗೆ ಬಂದಾಗ ನಮಗೆ ನಮ್ಮ ಫ್ಯಾಮಿಲಿನ, ನಮ್ಮ ಇಂಡಿಯಾದಲ್ಲಿರೋ ಫ್ರೆಂಡ್ಸ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ. ಅದರಿಂದ ಆಚೆ ಬರೋದಕ್ಕೆ ನಮಗೆ ಹೆಲ್ಪ್ ಆದಂಥ ಒಂದು ಫ್ಯಾಮಿಲಿ ಅಂತ ಅಂದರೆ ಇದು ಜಪಾನಲ್ಲಿರೋವಂಥ ನನ್ನೊಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಯಾವಾಗ ಇವ್ರನ್ನ ಮೀಟ್ ಆದ್ರೂ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ನ ಇಷ್ಟು ತುಂಬ ವರ್ಷದಿಂದ ಕ್ಲೋಸ್ ಆಗಿದ್ದೀವೇನೋ ಅನ್ನೋ ಥರ ಫೀಲ್ ಬರುತ್ತೆ. ಎಲ್ಲೇ ಹೋದರೂ ನಮ್ಮ ಕನ್ನಡದವ್ರನ್ನ ಮೀಟ್ ಮಾಡಿದ್ರೆ ಅದು ಫೀಲಿಂಗೇ ಬೇರೆ. ಮಕ್ಕಳ ಜೊತೆ ಎಲ್ಲ ಸೇರಿಕೊಂಡು ಗಾಳಿಪಟ ಹಾರಿಸಿದ್ವಿ. ಇವತ್ತು ಎಲ್ಲ ಫ್ಯಾಮಿಲಿ, ಎಲ್ಲ ಮಕ್ಕಳು ಎಲ್ಲರೂ ಒಂಥರ ಕನ್ನಡದವ್ರು ಇದ್ದಿದ್ದರಿಂದ ನನಗಂತೂ ನಿಜವಾಗ್ಲೂ ನಾವು ಬೆಂಗಳೂರಲ್ಲೇ ಎಲ್ಲೋ ಇದ್ದೀವಿ ಅಥವಾ ನಮ್ಮೂರಲ್ಲೇ ಎಲ್ಲೋ ಇದ್ದೀವಿ ಅನ್ನೋ ಥರ ಇತ್ತು. ಇದು ಹೆಂಗಿತ್ತಂದರೆ ನಾವಿದ್ದಿದ್ದ ಪ್ಲೇಸ್ ಕೂಡ ಇವತ್ತು ಸುತ್ತ ಮರಗಳು ಆಯಿತಾ. ನನಗಂತೂ ನಮ್ಮೂರು ಸಕಲೇಶ್ಪುರ ಪಕ್ಕ ಮಲೆನಾಡಲ್ಲೇ ಇದ್ದೀವಿ ಅನ್ನೋ ಥರ ಫೀಲ್ ಆಯಿತು. ನಾನು ನನ್ನ ಮಗಳು ಗಾಳಿಪಟ ಹಾರಿಸಿದ್ವಿ. ಆ್ಯಕ್ಚುಲಿ ಅದರಲ್ಲಿ ಗಣೇಶನ ಮೂರ್ತಿ ಇತ್ತು, ತುಂಬಾ ಚೆನ್ನಾಗಿತ್ತು ಆ ಗಾಳಿಪಟದಲ್ಲಿ. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ಮತ್ತು ಲಗೋರಿ ಆಡಿದ್ವಿ. ಆ್ಯಕ್ಚುಲಿ ಗಂಡಸರಷ್ಟೇ ಆಡಬೇಕಂತ ಪ್ಲ್ಯಾನ್ ಮಾಡಿಕೊಂಡು, ಬಟ್ ನಾವು ಹೆಂಗಸರು ಬಿಡಲಿಲ್ಲ, ನಾವು ಬರ್ತೀವಿ ಅಂತ ನಾವು ಸೇರ್ಕೊಂಡು ಆಡಿದ್ವಿ. ಇದೆಲ್ಲ ಲಗೋರಿ ಎಲ್ಲ ನಾವು ತುಂಬ ಚಿಕ್ಕ ವಯಸ್ಸಲ್ಲಿ ಆಡಿದ್ದು. ದೊಡ್ಡವರಾದ್ಮೇಲೆ ಆಡಿದ್ದಿದೆ ಫಸ್ಟ್ ಅನಿಸುತ್ತೆ. ಅದರಲ್ಲೂ ಜಪಾನಲ್ಲಿ ಲಗೋರಿ ಆಡಿದಂತೆ ಇದು ಬೆಸ್ಟ್ ಪಾರ್ಟ್ ಆಗಿತ್ತು ಇವತ್ತಿನ ದಿನ. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಮಕ್ಕಳ ಜೊತೆ. ಮತ್ತು ಲೇಡೀಸ್ 4 ಜನ ಸೇರಿಕೊಂಡ್ರೇ ಎಷ್ಟು ಎಂಜಾಯ್ ಮಾಡ್ತಾರೆ, ಫನ್ ಮಾಡ್ತಾರೆ, ಗಾಸಿಪ್ ಮಾಡ್ತಾರೆ, ಮಾತಾಡ್ತಾರೆ, ಎಲ್ಲ ಗೊತ್ತು ನಿಮಗೆ. ಅದರಲ್ಲೂ ನಮ್ಮ ಕನ್ನಡದವ್ರನ್ನೇ ಮೀಟ್ ಮಾಡಿದಾಗ, ನಮ್ಮ ಕನ್ನಡದವರೇ ಔಟಿಂಗ್ ಹೋದಾಗ ಸಕ್ಕತ್ತಾಗಿತ್ತು ನೋಡಿ. ಲಗೋರಿ ಆಡ್ತಾ ಇರೋದು ಫುಲ್ಲು ಎಂಜಾಯ್ ಮಾಡಿದ್ವಿ. ಅದ್ರ ಜೊತೆ ಒಳ್ಳೆ ಊಟನೂ ಮಾಡಿದ್ವಿ. ತೋರಿಸ್ತೀನಿ ನಾನಿವಾಗ ಏನೇನು ಊಟ ಮಾಡಿದ್ವಿ ಅಂತ. ಪಕ್ಕಾ ನಮ್ಮ ಕರ್ನಾಟಕ ಸ್ಪೆಷಲ್. ಎಲ್ಲರೂ ಆಲ್ಮೋಸ್ಟು ಎಲ್ಲ ಥರ ಐಟಮ್ಸು ಇತ್ತು. ಮತ್ತು ನಿಮಗೆ ಸ್ಪೆಷಲ್ ಏನಂದರೆ ಅಲ್ಲಿ ಅಕ್ಕಿ ರೊಟ್ಟಿ ನಾನು ಮಾಡ್ಕೊಂಡು ಹೋಗಿದ್ದೆ. ಮತ್ತು ಕಳಲೆ ಜಪಾನಲ್ಲೂ ಸಿಗುತ್ತೆ. ಆ್ಯಕ್ಚುಲಿ ನನಗೆ ಲಾಸ್ಟ್ ವೀಕೇ ಗೊತ್ತಾಗಿತ್ತು ಜಪಾನಲ್ಲೂ ನಾವು ಕಳಲೆ ಸಿಗುತ್ತೆ ಅಂತ ಹೇಳಿಬಿಟ್ಟು. ನಾನು ಊರಲ್ಲಿದ್ದಾಗ ಯಾವಾಗಲೂ ಒಂದೊಂದ್ಸಲ, ಅದು ವರ್ಷಕ್ಕೊಂದ್ಸಲ ಸೀಸನಲ್ಲಿ ಅಷ್ಟೇ ಸಿಗೋದು. ಬಟ್ ಕಳಲೆನ ನಾವು ಜಪಾನಲ್ಲೂ ಮಾಡಿದ್ವಿ. ನಮ್ಮ ಮಲೆನಾಡು ಸ್ಟೈಲು ಅಕ್ಕಿ ರೊಟ್ಟಿ ಕಳಲೆ ಪಲ್ಯನ ಅವ್ರಿಗೆಲ್ಲ ತಿನ್ನಿಸ್ಬೇಕು ಅಂತ ನಾನು ಮತ್ತು ಇನ್ನೊಬ್ಬರು ನಮ್ಮ ಶನಿವಾರ ಸಂತೆಯವರೇ ಫ್ರೆಂಡ್ ಇದ್ದಾರೆ. ನಾವಿಬ್ಬರೂ ಪ್ಲ್ಯಾನ್ ಮಾಡಿಕೊಂಡು ರೊಟ್ಟಿ ಮತ್ತು ಕಳಲೆ ಪಲ್ಯ ಮಾಡಿದ್ವಿ. ನೋಡಿ, ಇದು ಸ್ಪೆಷಲ್ಲು. ಚಿತ್ರಾನ್ನ, ಪಲಾವ್, ಚಪಾತಿ, ನೂಡಲ್ಸು, ವಡೆ, ಕಳಲೆ ಪಲ್ಯ, ಚಟ್ನಿ, ಬೀಟ್ರೋಟ್ ಪಲ್ಯ, ಮೊಸರನ್ನ, ಈರುಳ್ಳಿ, ಸಲಾಡ್ಸ್ ಎಲ್ಲ ಇದೆ. ಮತ್ತು ಅಕ್ಕಿ ರೊಟ್ಟಿ, ಕಾಯಿ ಚಟ್ನಿ. ಇದರಲ್ಲಿ ಖಾರ ಚಟ್ನಿ ಒಂದು ಮಿಸ್ ಆಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಊಟ ತುಂಬ ಟೇಸ್ಟಿಯಾಗಿತ್ತು. ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಮಕ್ಕಳ ಜೊತೆ ಎಂಜಾಯ್ ಮಾಡಿದಂತೂ ತುಂಬಾ ಚೆನ್ನಾಗಿತ್ತು. ಇದು ನನ್ನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಐ ಹೋಪ್ ಇದೇ ಥರ ಎಂಜಾಯ್ ಮಾಡ್ತಾ ಇರ್ತೀವಿ ಇಲ್ಲಿ ತನಕ ಅಂತ. ಇವ್ರು ಇರೋದ್ರಿಂದ ನಿಜವಾಗ್ಲೂ ನಮಗೇನೋ ಒಂದು ಕಷ್ಟ ಆಯಿತು, ಏನೋ ಒಂದು ಇನ್ಫಾರ್ಮೇಷನ್ ಬೇಕಿತ್ತು ಅಂತಂದ್ರೂ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತೀವಿ. ಇದಿಷ್ಟು ನಮ್ಮ ಈ ದಿನದ ವ್ಲಾಗ್ ಆಗಿತ್ತು. ಅದಾದಮೇಲೆ ಫ್ಯಾಮಿಲಿ ಜೊತೆ ಸ್ವಲ್ಪ ಎಲ್ಲ ಫ್ರೆಂಡ್ಸ್ ಜೊತೆನೂ ರೀಲ್ಸ್ ಮಾಡಿದ್ವಿ. ಫ್ಯಾಮಿಲಿ ಕಪಲ್ ರೀಲ್ಸ್ ಎಲ್ಲ ಮಾಡಿದ್ವಿ. ಇದು ಈ ದಿನದ ಡೇ ಔಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.